ಹೆಲೋ ಎವ್ರಿವಾನ್, ಅಸ್ಲಾಂ ವಲೈಕುಮ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ವಿಂಟರ್ಸಲ್ಲಿ ಇದೊಂದು ತುಂಬ ಎಸೆನ್ಷಿಯಲ್ ಅಂತ ಹೇಳ್ಬೋದು. ಪಾಯ ಸೂಪ್ ಇಲ್ಲಾಂದರೆ ಪಾಯ ಕರಿ ಮಾಡ್ತಾ ಇದ್ದೀನಿ. ಇದನ್ನು ಕರಿ ಆದರೂ ಮಾಡ್ಕೋಬೋದು, ನೀವು ಬೇಕಾದರೆ ಇದನ್ನು ಸೂಪಾಗಿ ಕೂಡ ಯೂಸ್ ಮಾಡ್ಬೋದು. ಸೇಮ್ ರೆಸಿಪಿನ ಜಾಸ್ತಿ ಡಿಫ್ರೆನ್ಸ್ ಏನಿರಲ್ಲ. ಸ್ವಲ್ಪ ಕೊಬ್ಬರಿ ಹಾಕ್ತೀವಿ, ಅದನ್ನು ತೆಗೆದುಬಿಟ್ರೆ ಇಟ್ ವಿಲ್ ಬಿಕಮ್ ಅ ಸೂಪ್, ಅದರ್ವೈಸ್ ಇಟ್ ವಿಲ್ ಬಿಕಮ್ ಅ ಕರಿ. ದಟ್ಸ್ ಆಲ್ ದ ಡಿಫ್ರೆನ್ಸ್. ಸೊ ನೋಡಿ, ರೆಸಿಪಿ ಹೇಗೆ ಕುಕ್ ಮಾಡೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಇದನ್ನು ಹೇಗೆ ಕ್ಲೀನ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ, ನೈಫಿಂದ ರಬ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡೆ ಸ್ಕಿನ್ನಲ್ಲಿ ಈ ಥರ ಬರ್ನ್ ಪಾರ್ಟ್ ಇರುತ್ತೆ, ಇದನ್ನು ಡೆಫಿನೆಟಾಗಿ ನೀವು ಕಟ್ ಮಾಡಿ ತೆಗಿಬೇಕು. ಅದರ್ವೈಸ್ ಇದು ತುಂಬ ಡೇಂಜರಸ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಇಟ್ಸ್ ಕ್ಯಾನ್ಸರಸ್ ಬಿಕಾಸ್ ಇಟ್ ಈಸ್ ಬರ್ನ್ಟ್. ಸೊ ಈ ಥರ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ಇದು ವಾಶ್ ಮಾಡಿ ಆದಮೇಲೆ ನೀರಲ್ಲಿ ಹಾಕಿದಾಗ ಕ್ಲಿಯರಾಗಿರಬೇಕು ನೀರು, ಅಷ್ಟು ವಾಶ್ ಮಾಡಬೇಕು. ವಿನೆಗರ್ ಮತ್ತು ಸಾಲ್ಟ್ ಯೂಸ್ ಮಾಡ್ತೀನಿ ನಾನು. ಯು ಹ್ಯಾವ್ ಟು ವಾಶ್ ಇಟ್ ಫಾರ್ ಅಟ್ಲೀಸ್ಟ್ 4 to 5 times. ನೋಡಿ, ಪ್ರತಿಯೊಂದು ಪೀಸದು ಈ ಥರ ಬ್ಲ್ಯಾಕ್ ಪಾರ್ಟ್ನ ಕಟ್ ಮಾಡಿಬಿಟ್ಟು ನಾನು ಮತ್ತೆ ಸಾಲ್ಟ್ ವಾಟರಲ್ಲಿ ವೆನೆಗರ್ ಹಾಕಿ ಮತ್ತೆ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 5 times ವಾಶ್ ಮಾಡಿದೆ. ಈಗ ನೋಡಿ, ಕ್ಲಿಯರ್ ವಾಟರಲ್ಲಿ ಹಾಕಿದ್ರೆ ಬ್ಲ್ಯಾಕ್ ಪಾರ್ಟಿಕಲ್ಸ್ ಏನೂ ಇರಬಾರ್ದು. ಸೊ ಈಗ ಇದು ವಾಶ್ ಆಗಿದೆ, ಕ್ಲೀನ್ ಆಗಿದೆ. ಇದನ್ನು ಫಸ್ಟ್ ಈಗ ಬೇಯಿಸ್ಕೋಬೇಕು. ರೆಗ್ಯುಲರ್ ಮಟನ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಸೊ ಒಂದು 15 ವಿಸಿಲ್ಸ್ ಆದರೂ ಇದು ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಒಂದು ಈರುಳ್ಳಿ, ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀರು ಕೂಡ ಸ್ವಲ್ಪ ಜಾಸ್ತಿನೇ ಆಗಬೇಕು, ಬಿಕಾಸ್ ತುಂಬ ಹೊತ್ತು ಬೇಯುತ್ತಲ್ಲ, ಸೊ ಎವ್ಯಾಪ್ರೇಟ್ ಆಗಿಬಿಡುತ್ತೆ ನೀರು ಅಂತ ಜಾಸ್ತಿ ಹಾಕಿ ಇದನ್ನು ಸ್ಟವ್ ಮೇಲಿಟ್ಟು ಇದನ್ನು ಆನ್ ಮಾಡಿದ್ದೀನಿ. ಸಾರು ಮಾಡೋಕ್ಕೆ ಇಲ್ಲ ಸ್ವಲ್ಪ ಕೊಬ್ಬರಿ ಮತ್ತು 1 ಈರುಳ್ಳಿ, 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವು ಕೊಬ್ಬರಿ ಹಾಕ್ದಿರ ಬರೀ ಸೂಪ್ ಥರ ಬೇಕು ಅಂದರೆ ಇದನ್ನು 1 ಈರುಳ್ಳಿ 2 ಟೊಮ್ಯಾಟೊ ಹಾಕ್ಕೊಂಡು ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರು ಸೂಪ್ ರೆಡಿ ಆಗುತ್ತೆ. ಸೊ ನಾನು ಸಾರು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಚಪಾತಿ ಇಲ್ಲ ರೈಸ್ ಜೊತೆ ಇದನ್ನು ಇಷ್ಟಪಡ್ತಾರೆ. ಸೊ ನಾನು ಸಾರು ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಗರಂ ಮಸಾಲ ಇರುತ್ತಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಚಕ್ಕೆ ಮತ್ತು ಲವಂಗ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆ ಇದು ಚೆನ್ನಾಗಿ ಬೆಂದೋದ್ಮೇಲೆ ಇದ್ರ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು. ಮತ್ತು ಡ್ರೈ ಮಸಾಲೆ ಇರುತ್ತಲ್ವ, ರೆಗ್ಯುಲರಾಗಿ ಹಾಕ್ಕೊಳ್ಳೋ ಡ್ರೈ ಮಸಾಲೆ, ಖಾರದ ಪುಡಿ, ಅರಿಶಿನ ಮತ್ತು ಧನಿಯಾ ಪುಡಿ ಮತ್ತು ಪೌಡರ್ ಗರಂ ಮಸಾಲ ಹಾಕ್ಕೊಂಡು ಇದನ್ನು ಒಂದು 2 ಇಲ್ಲಾಂದರೆ 3 ವಿಸಿಲ್ ಕೂಗಿಸಿದ್ರೆ ಸಾಕು, ಬರೀ ಮಸಾಲೆ ಕುಕ್ ಆಗೋಕ್ಕೆ. ತುಂಬ ಟೇಸ್ಟಿಯಾಗಿರೋ ಕಾಲ್ ಸಾರು ರೆಡಿಯಾಗಿದೆ. ತಿನ್ನಿ, ಎಂಜಾಯ್ ಮಾಡಿ. ವಿಂಟರ್ಸಲ್ಲಿ ತುಂಬ ಎಸೆನ್ಷಿಯಲ್ ಇದು, ಬಾಡಿ ಹೀಟ್ ಎಲ್ಲ ಮೇಂಟೈನ್ ಮಾಡೋಕ್ಕೆ, ಆ್ಯಂಡ್ ವೆರಿ ಹೆಲ್ದಿ ಅಂತ ಕೂಡ ಹೇಳ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.